ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡ್ತಿರ್ಬೋದು ನಾನು ಇವತ್ತು ಹಾಕಿದ ರಂಗೋಲಿ. ಇದು ಅಮಾವಾಸ್ಯೆ ಆದ ಮರುದಿನದ ವ್ಲಾಗ್ ನೋಡ್ರಿ. ನಿನ್ನೆ ದಿನ ಮಣ್ಣೆತ್ತನೆ ಅಮಾವಾಸ್ಯೆ ಅದು ಆದ ಮರುದಿನದ ವ್ಲಾಗ್ ನೋಡ್ರಿ ಇದು. ಅದೇ ರೀತಿ ಟೈಮ್ ಇವಾಗ 9 ಗಂಟೆ, ಬೆಳಿಗ್ಗೆ 9 ಗಂಟೆ ಆಗಿದೆ. ನಂದು ದೇವ್ರ ಪೂಜೆ ಕೂಡ ಆಗ್ಯದ ನೋಡ್ರಿ. ಹಂಗೆ ರೋಹಿತಗ ಸಾಲಿಗೆ ಬುತ್ತಿ ಕೂಡ ಕಟ್ಟಿ ಪ್ಯಾಕ್ ಮಾಡಿಟ್ಟಿನಿ. ಇಲ್ಲಿ ನೋಡ್ತಿರ್ಬೋದು ಸೋಫಾದ ಮ್ಯಾಗ ಅವನದು ನಾಷ್ಟ ಕೂಡ ಮಾಡ್ಯಾನ ಫ್ರೆಂಡ್ಸ್. ಅವ ರೆಡಿಯಾಗಿ ಕೂತ ನೋಡ್ತಿರ್ಬೋದು ಟಿ ವಿ ನೋಡ್ಕೋತ. ಹಂಗೆ ನಿನ್ನೆ ದಿನ ಇವತ್ತು ಬೆಳಿಗ್ಗೆ ರೊಟ್ಟಿ ಮಾಡಿದ್ದು ನೋಡಿ ಫ್ರೆಂಡ್ಸ. ದಿನ ಚಪಾತಿ ಅದೇ ಹೋಳ್ಗೆ ತಿಂದು ನಿನ್ನೆ ದಿನ ಹೋಳ್ಗೆ ಮಾಡಿದ್ನೆಲ್ಲ, ಅದಕ್ಕೆ ಇವತ್ತು ಬೆಳಿಗ್ಗೆನೇ ನಾಷ್ಟ ಆದ್ಮ್ಯಾಗ ರೊಟ್ಟಿ ಕೂಡ ಮಾಡಿ ನೋಡ್ರಿ. ಇವು ನಾನು ತೊಗೊಳ್ಳೋ ಟ್ಯಾಬ್ಲೆಟ್ಸ್ ಇವನ್ನ ಅಂದರೆ ಎದುರಿಗೆ ಇಟ್ಟರೆ ತೊಗೊಳಕ್ಕೆ ನೆನಪಾಗುತ್ತೆ ಅಂತ ಹೇಳಿ ಇಲ್ಲೇ ಟೇಬಲ್ ಮ್ಯಾಗೆ ಇಟ್ಟು ನೋಡ್ರಿ. ಹಾಲು ಕೂಡ ಕಾಯಿಸಿಟ್ಟೀನಿ. ಇವತ್ತು ಪಲ್ಯ ಏನಂದ್ರೆ ಬೆಂಡೆಕಾಯಿ ಪಲ್ಯ ಮಾಡಿ ನೋಡ್ರಿ. ಹಂಗೆ ರೋಹಿತ್ಗೂ ಕೂಡ ಸಾಲಿಗೆ ಕಟ್ಟಿ ಪ್ಯಾಕ್ ಮಾಡಿಟ್ಟೀನಿ. ಚಹಾ ಕೂಡ ಮಾಡಿಟ್ಟೀನಿ. ನಾಷ್ಟ ಆದ್ಮ್ಯಾಗ ಚಹಾ ಕೂಡ ಕುಡ್ದಾಯ್ತು ನೋಡ್ರಿ. ನಾಷ್ಟ ಏನಂದ್ರೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದು ನೋಡ್ರಿ. ಇವತ್ತು ರೋಹಿತ್ನು ತಿಂದಾನ. ಇವಾಗ ನಾನು ಅಷ್ಟೇ ತಿನ್ಬೇಕು ನೋಡ್ರಿ. ನಂದು ದೇವ್ರ ಪೂಜೆ ಆಯಿತು. ಇನ್ನೇನು ಹಿಂದಿನ ಮನೆ ಒಂದು ದೇವ್ರ ಪೂಜೆ ಮಾಡಬೇಕು ಫ್ರೆಂಡ್ಸ. ಹಿಂದಿನ ಮನೆ ಅಂತಂದ್ರೆ ಅದು ನನ್ನ ಚಿಕ್ಕಮ್ಮನ ಮನೆ. ಅವರು ಊರಿಗೆ ಹೋಗ್ಯಾರ. ಹಂಗಾಗಿ ಅಲ್ಲಿ ಹಿಂದಿನ ಮನೆಗೆ ಹೋಗ್ಬಿಟ್ಟು ಕಸ ಗುಡಿಸಿ ಅಲ್ಲಿ ದೇವ್ರ ಪೂಜೆ ಮಾಡ್ಕಸಿಂದ್ರೆ ಇಲ್ಲಿ ಬಂದು ನಾಷ್ಟ ಮಾಡ್ಬೇಕು ನೋಡ್ರಿ. ನಾನು ದಿನೇ ದಿನ ನಳ ಬಂದಿದ್ದು ನೀರು ಕೂಡ ಎಲ್ಲ ತೊಳೆದು ನೀರು ಕೂಡ ತುಂಬಿದ್ದಾಗ್ಯದ. ಸಿಂಕೊಳ ನೋಡ್ರಿ. ಇನ್ನು ಬಾಂಡೆ ಅದಾವು. ಆಮೇಲೆ ದೇವ್ರ ಪೂಜೆ ಅದೆಲ್ಲ ಮಾಡಿಬಿಟ್ಟು ಬಾಂಡೆ ತಿಕ್ಬೇಕು ನೋಡ್ರಿ. ಗೋಧಿ ಹಸನ್ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ. ಹಿಟ್ಟಾಗ್ಯದ ಮನ್ಯಾಗ. ಹಂಗಾಗಿ ಮಾಡ್ಬೇಕಂಥೇಳಿ ಇಲ್ಲೇ ಮುಂದೆ ಎದುರಿಗೆ ಅಂದ್ರೆ ಕಣ್ಣಿಗೆ ಕಾಣ್ತಿರ್ಬೇಕು ಫ್ರೆಂಡ್ಸ್. ಅಂದರೆ ನೆನಪಾಗುತ್ತೆ ಯಾವ ಕೆಲಸ ಮಾಡಬೇಕು ಅಂಥೇಳಿ. ಅದಕ್ಕೋಸ್ಕರವಾಗಿ ಗೋಧಿಯನ್ನು ಇಲ್ಲೇ ತೆಗೆದಿಟ್ಟಿನಿ. ಈಗ ಮಧ್ಯಾಹ್ನದಾಗ ಮಾಡಿದ್ರೆ ಆಯ್ತು ಅಂಥೇಳಿ ಗೋಧಿ ಇಲ್ಲೇ ತೊಗೊಂಬಂದು ನೋಡ್ರಿ. ಹಂಗೆ ಹಿಂದಿನ ಮನೆ ಬಂದು ನೋಡ್ರಿ ಫ್ರೆಂಡ್ಸ. ಇವಾಗ ಕಸ ಗುಡ್ಸಾಕತ್ತೀನಿ ಮೊದಲ. ಇಲ್ಲಿ ಕೂಡ ರೂಮ್ಗಳು ದೊಡ್ಡ ಅದಾವ ಫ್ರೆಂಡ್ಸ. 6 ರೂಮ್ ಅದಾವು, ದೊಡ್ಡ ಅದಾವು. ಇದು ಇದು ಹಳೆ ಕಾಲದ ಮನೆ ನೋಡ್ರಿ ಫ್ರೆಂಡ್ಸ ಇದು. ಹಾಗಾಗಿ ಎಲ್ಲ ರೂಮ್ನ ಕಸ ಗುಡಿಸ್ಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡಿ ಮತ್ತು ಮನೆ ಕೀಲಿ ಹಾಕ್ಕೊಂಡು ಬರ್ಬೇಕು ನೋಡ್ರಿ. ಅವ್ರು ಇನ್ನೂ ಊರ್ಲಿಂದ ಬರೋದು ಒಂದು ಸ್ವಲ್ಪ ಭಾಳ ದಿನನೇ ಆಗತ್ತೆ ನೋಡ್ರಿ. ಹಾಗಾಗಿ ಅವ್ರು ಬರೋ ತನಕ ನಾನೇ ದೇವ್ರ ಪೂಜೆ ಮಾಡಿ ಕಸ ಗುಡಿಸಿ ದೇವ್ರ ಪೂಜೆ ಮಾಡಿ ಬರ್ಬೇಕು ನೋಡ್ರಿ. ನೋಡ್ತಿರ್ಬೋದು ನಿನ್ನೆ ಅಮಾವಾಸ್ಯೆ ಇತ್ತಲ್ಲ ಫ್ರೆಂಡ್ಸ. ದೇವರಿಗೆ ನೇವದೇ ಹಿಡ್ದಿತ್ತು. ಅದು ಕೂಡ ಇಲ್ಲೇ ಜಗಲಿ ಮ್ಯಾಗೆ ಅದ. ಇವಾಗ ನೋಡ್ರಿ ನಾನು ದೇವ್ರ ಪೂಜೆನ ಮಾಡಾಕತ್ತೀನಿ.
ಇದು ನೋಡ್ರಿ ಫ್ರೆಂಡ್ಸ್, ನಿನ್ನೆ ದೇವ್ರಿಗೆ ಅಂತ ಹೇಳಿ ಇಟ್ಟದ್ದು ನೈವೇದ್ಯ ಅದು, ಅದನ್ನು ತೆಗೆದ್ಬಿಟ್ಟು ಇವಾಗ ನಮ್ಮ ತೋಟದಾಗ ಆಕಳುಗಳದಾವಲ್ಲ ಫ್ರೆಂಡ್ಸ್, ಆಕಳಿಗೆ ಕಳಿಸಿದ್ರೆ ಆಯ್ತು ಅಂಥೇಳಿ ಚಲೋನೇ ಅದ ಫ್ರೆಂಡ್ಸ್. ಏನು ಹಳಸಿಲ್ಲ ಅದು ಹೋಳಿಗೆ, ಅದು ಆಕಳಿಗೆ ಕಳಿಸಿದ್ರೆ ಆಯಿತು ಅಂಥೇಳಿ ಕ್ಯಾರಿ ಬ್ಯಾಗ್ದಾಗ ಹಾಕಿ ಒಯ್ದು ಕೊಟ್ಟರೆ ಆಯ್ತು ಅಂಥೇಳಿ ಒಯ್ಲಾಕತ್ತಿ ನೋಡ್ರಿ ಇದನ್ನು. ಅದೇ ರೀತಿ ದೇವ್ರ ಪೂಜೆ ಆದ್ಮ್ಯಾಗ ಚಿಲ್ಕ ಹಾಕಿ ನೋಡ್ರಿ. ಯಾಕಂದ್ರೆ ಚಿಲ್ಕ ಹಾಕ್ಲಿಕ್ಕಂದ್ರೆ ಬೆಕ್ಕ ಹೋಗಿ ದೇವ್ರ ಮುಂದಿನ ಬತ್ತಿ ಎಲ್ಲ ತಿಂದ್ಬಿಟ್ಟು ದೇವ್ರನ್ನೆಲ್ಲ ಕೆಳಗಡೆ ಬೀಳಿಸ್ಬಿಡ್ತಾವೆ ಫ್ರೆಂಡ್ಸ್, ಬೆಕ್ಕ ಹೋಕ್ಕಾವು. ಹಂಗಾಗಿ ಅಡ್ಗೆ ಮನಿನ ಈ ರೀತಿ ಚಿಲ್ಕ ಹಾಕಿ ನೋಡ್ರಿ. ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ಇವಾಗ ಮನೆ ಬಂದು ನೋಡ್ರಿ. ಈ ಕಡೆ ನೋಡ್ತಿರ್ಬೋದು, ರೋಹಿತ್ ಕೂಡ ಸಾಲಿಗೆ ಹೋಗ್ಯಾನವ. ನಾ ಬರೋದ್ರಾಗ ಅವನು ಒಯ್ದು ಗಾಡಿ ಮ್ಯಾಗ ಹೋಗಿ ಬಿಟ್ಟು ಬಂದ್ರೆ ಸಾಲಿಗೆ ಹೋದ್ಮ್ಯಾಗ ಇವಾಗ ನೋಡ್ರಿ ನಂದು ಮತ್ತು ಇವಾಗ ನಾಷ್ಟ ತಿನ್ನೋದು ಮತ್ತು ಏನು ಅಡುಗೆ ಮನೆ ಕೆಲಸ ಉಳ್ದದ ಅದನ್ನು ಮಾಡ್ಕೋಬೇಕು ನೋಡ್ರಿ. ನೋಡ್ತಿರ್ಬೋದು ಎಷ್ಟು ಗ್ಯಾಸ್ ಕಟ್ಟೆ ಅಲ್ಲ ಎಷ್ಟು ಗಜಿಬಿಜಿ ಆಗ್ಯದ ಅಂಥೇಳಿ. ಹಾಲನ್ನು ಕೂಡ ಕಾಸಿಟ್ಟಿನಿ, 2 ಅಂದ್ರೆ ನಿನ್ನ ಸಂಜೆನಾಗಿನ ಹಾಲು ಮತ್ತು ಬೆಳಿಗ್ಗೆ ಹಾಲು ಅವನು ಕೂಡ ಕಾಸಿಟ್ಟಿನಿ. ಬಾಂಡೆದೆಲ್ಲ ತಿಕ್ಬಿಟ್ಟು ಎಲ್ಲ ಗ್ಯಾಸ್ ಕಟ್ಟಿನ ಸ್ವಚ್ಛ ಮಾಡ್ಬೇಕು ನೋಡ್ರಿ. ಹಾಗೆ ಫ್ರೆಂಡ್ಸ್, ಮೊನ್ನೆ ದಿನ ರವೆ ಬೀಸ್ಕೊಂಬಂದಿದ್ದೆ. ಹಿಟ್ಟು ಕೂಡ ಆಗ್ಯದ, ಹಿಟ್ಟನ್ನು ಕೂಡ ಬೀಸಾಕ ಗೋಧಿ ಹಸನ್ ಮಾಡಬೇಕು. ಅದೇ ರೀತಿ ರವೆ ಕೂಡ ಬೀಸ್ಕೊಂಬಂದಿದ್ದೆ. ಅವಕೂರ್ನ ಇವಾಗ ಸೋಸಾಕತ್ತಿ ನೋಡ್ರಿ. ನಿನ್ನೆ ಸೋಸ್ಬೇಕಂದ್ರೆ ನಿನ್ನೆ ಅಮಾವಾಸ್ಯೆ ಇತ್ತಲ್ಲ, ಹಾಗಾಗಿ ಸೋಸೋದಾಗಲಿಲ್ಲ. ಇವತ್ತು ಸೋಸಾಕತ್ತಿ ನೋಡ್ರಿ. ಟೈಮ್ ಇವಾಗ ಮಧ್ಯಾಹ್ನ 3 ಗಂಟೆ ಆಗ್ಯದ. ಇವಾಗ ಊಟ ಆದ್ಮ್ಯಾಗ ಸೋಸ್ಕೋತ ಕುಂತಿ ನೋಡ್ರಿ. ಇವು ನೋಡಿ ಫ್ರೆಂಡ್ಸ್, ಅಮಾವಾಸ್ಯೆ ದಿನ ಹೊಡೆದ ಕಾಯಿಗಳು ಇವು. ಬಿಸಿಲಿದ್ರೆ ಚೆಂದ ಒಣಗ್ತಿದ್ದು, ಬಿಸಿಲನೇ ಇಲ್ಲಲ್ಲ ಫ್ರೆಂಡ್ಸ್. ಹಂಗಾಗಿ ಬರೀ ಗಾಳಿಗಿಟ್ಟಿನಿ. ಗಾಳಿಗಿಟ್ಟರು ಕೂಡ ಈ ರೀತಿ ಜಿಬಿ ಆಗ್ಯಾವ ನೋಡ್ರಿ, ದೋಮಾರಿ ಆಡಾಕತ್ತಾವು. ಹಂಗಾಗಿ ಇವಾಗ ಹೊತ್ತು ಮುಣಿಗ್ಯದೆಲ್ಲ ಒಳಗೆ ತಂದು ಇಡಾಕತ್ತೀನಿ. ಅದೇ ರೀತಿ ರೋಹಿತ ಸ್ಕೂಲಿಂದ ಬಂದ ಫ್ರೆಂಡ್ಸ್, ಕೈಕಾಲು ತೊಗೊಳಕಂತೇಳಿ ಹಂಗೆ ಬ್ಯಾಗ್ ಸಮೇತ ಒಳಗಡೆ ಬ್ಯಾಗ್ ಇಡಪ್ಪ ಅಂತಂದ್ರು. ಹಂಗೆ ಬ್ಯಾಗ್ ಸಮೇತನೇ ಒಳಗಡೆ ಹೋಗ್ಬಿಟ್ಟು ಕೈಕಾಲು ತೊಗೊಳಕತ್ತಾನ. ಅವು ಬರೋದ್ರಾಗ ಇವಾಗ ಸಂಜೆನಾಗ ಉಟ್ಕೊಳ್ಳೋ ಬಟ್ಟೆ ತೆಗೆದು ಇಡ್ಬೇಕು ನೋಡ್ರಿ. ಯಾಕಂದ್ರೆ ಅವನೇ ತೊಗೊಳಕ್ಕೆ ಬಿಟ್ನಿ ಅಂತಂದ್ರೆ ಎಲ್ಲ ಬಟ್ಟೆ ಆ ರೀತಿ ಕಚ್ಬಿಚ್ಚಿ ಮಾಡ್ಯಾನ ನೋಡ್ರಿ. 2-3 ದಿನ ಆಯಿತು ಅವನೇ ತೊಗೊಂಡು ಹಾಕೊಂಡಾನ ಬಟ್ಟೆ. ಹಂಗಾಗಿ ಯಾವ ರೀತಿ ಬಟ್ಟೆ ಮಾಡ್ಯಾನ ನೋಡ್ರಿ. ಇಲ್ಲಿ ಒಂದು ಕಡೆ ಹೊಸ ಪ್ಯಾಂಟ್ ಶರ್ಟ, ಒಂದು ಕಡೆ ಹೊಸ ಶರ್ಟ್ಗಳು, ಒಂದು ಕಡೆ ಡೈಲಿ ಉಡೋ ಬಟ್ಟೆಗಳನ್ನ, ಒಂದು ಕಡೆ ಬನಿಯನ್ ಅಂಡರ್ವೇರ್, ಇನ್ನೊಂದು ಕಡೆ ಸ್ಕೂಲ್ ಬಟ್ಟೆಗಳನ್ನ ಈ ರೀತಿ ನಾನು ಒಂದು ಲೆವೆಲ್ದಾಗ ಜೋಡಿಸಿಟ್ಟಿದ್ದೆ ನಾನು. ಅವ ತೊಗೊಂಡ್ಬಿಟ್ಟು ಈ ರೀತಿ ಕಚ್ಚಿಬಿಚ್ಚಿ ಮಾಡ್ಯಾನ ನೋಡ್ರಿ ಬಟ್ಟೆನ. ಇವಾಗೆಲ್ಲ ಯಾವಾಗ ಜೋಡಿಸಿಡ್ತೀನೋ ಗೊತ್ತಿಲ್ಲ. ಒಂದು ಹೊತ್ತ ಜೋಡಿಸಿಡ್ಬೇಕು ನೋಡ್ರಿ ಇವ್ಕೂರ್ನ. ಓಕೆ ಫ್ರೆಂಡ್ಸ್, ಇವಾಗ ರೋಹಿತ್ ಬಂದ, ಅವನಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ ಫ್ರೆಂಡ್ಸ್. ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.